ಸಿಎಂ ಪುತ್ರನ ಕಾರಿಗೆ ಮುತ್ತಿಗೆ ಹಾಕಿದ್ದಾರೆ ಕಾಂಗ್ರೆಸ್ನ ಕಾರ್ಯಕರ್ತರು. ಯತೀಂದ್ರ ಸಿದ್ದರಾಮಯ್ಯ ಅವರ ಕಾರನ್ನ ಅಡ್ಡಗಟ್ಟಿದ್ದಾರೆ ಕಾರ್ಯಕರ್ತರು. ನಂಜನಗೂಡಿನ ತಹಶೀಲ್ದಾರ್ ಕಚೇರಿ ಮುಂಭಾಗದಲ್ಲಿ ಇಂಥದ್ದೊಂದು ಘಟನೆ ಆಗಿರೋದು. ಕಾರಣ ಏನು? ನೀವು ಸಿಎಂ ಮಗ, ನಮ್ಮೂರ ಭಾಗದಲ್ಲಿ ನೀವು ಸಿಗೋದಿಲ್ಲ, ನಾವು ಕೊಡುವಂತ ಅರ್ಜಿಯನ್ನ ತಗೊಳ್ಳಿ, ಕೆಲಸ ಮಾಡ್ಕೊಡಿ ಸ್ವಾಮಿ ಅಂತ ಹೇಳಿ ಮುಖ್ಯಮಂತ್ರಿಗಳ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಅವರ ಕಾರನ್ನ ಅಡ್ಡ ಹಾಕಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಕಾಂಗ್ರೆಸ್ನ ಕಾರ್ಯಕರ್ತರು. ದರ್ಖಾಸ್ತ್ ಸಮಿತಿ ಸಭೆಗೆ ಅಂತ ಹೇಳಿ ಯತೀಂದ್ರ ಸಿದ್ದರಾಮಯ್ಯ ಅವರು ಹಾಜರಾಗಿದ್ರು. ಆ ಸಭೆಯಲ್ಲಿ ಭಾಗಿಯಾಗಿದ್ರು. ಅಲ್ಲಿಂದ ಹೊರ ಬರ್ತಾ ಇದ್ದ ಹಾಗೆ ಏಕಾಏಕಿ ಅರ್ಜಿಯನ್ನ ನೀಡೋದಕ್ಕೆ ಕಾಂಗ್ರೆಸ್ನ ಕಾರ್ಯಕರ್ತರೇ ಮುಗಿಬಿಟ್ರು. ಕಾರನ್ನ ಸುತ್ತುವರೆದು ಅರ್ಜಿ ಪಡೆಯೋ ತನಕ ನಾವು ಜಗ್ಗೋದಿಲ್ಲ, ನಾವು ನಿಮ್ಮನ್ನು ಹೋಗೋಕ್ ಬಿಡೋದಿಲ್ಲ ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಆ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಯಾವ ರೀತಿ ಮುತ್ತಿಗೆ ಹಾಕಿದ್ರು ಕಾಂಗ್ರೆಸ್ ಕಾರ್ಯಕರ್ತರು ಅಂತ ಹೇಳಿ. ನೀವು ಮುಖ್ಯಮಂತ್ರಿಗಳ ಮಗ ಇದ್ದೀರಿ, ನಮ್ಮ ಕೆಲಸ ನೀವು ಮಾಡ್ಕೊಡಿ, ನೀವು ಕೈಗೆ ಸಿಗೋದಿಲ್ಲ, ನೀವು ಈ ಕಡೆ ಬರೋದೇ ಇಲ್ಲ ಈ ಭಾಗಕ್ಕೆ ಅಂತ ಹೇಳಿ ತಮ್ಮ ಅರ್ಜಿ, ತಮ್ಮ ಸಮಸ್ಯೆಗಳನ್ನ ಹಿಡ್ಕೊಂಡು ಆ ಅರ್ಜಿಗಳನ್ನ ಯತೀಂದ್ರ ಸಿದ್ದರಾಮಯ್ಯ ಅವರ ಕೈಗೆ ನೀಡೋದಕ್ಕೆ ಮುಂದಾಗಿದ್ರು. ಆ ಸಂದರ್ಭದಲ್ಲಿ ಅವರ ಕಾರ್ಗೆ ಮುತ್ತಿಗೆಯನ್ನ ಹಾಕಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.